ಅಲ್ಲಿ ಬಂದ್ರಂತೆ ದಿಗಂತರ ಸ್ವಾಮಿ ಸ್ವಲ್ಪ ಮಂದಿ ಒಬ್ಬರೇ ಕುತ್ಕೊಂಡು ಹಾಡ್ತಾ ಇದ್ರಂತೆ. ಒಬ್ಬರೇ ಕುತ್ಕೊಂಡು ಹಾಡ್ತಿದ್ರು. ಅಲ್ಲಿ ಬೆಂಗಳೂರು ಆಶ್ರಮದಲ್ಲಿ ಸಾವಿರಾರು ಜನ ಮುಂದೆ ಯಾವ ಭಾವದಿಂದ ಹಾಡ್ತಾ ಇದ್ರು, ಇಲ್ಲಿ ಯಾರೂ ಇಲ್ಲ, ದಿಗಂತರು ಅಷ್ಟೇ ಇದ್ದಾರೆ, ಅದೇ ಭಾವದಿಂದ ಹಾಡ್ತಾ ಇದ್ರು. ತುಂಬಾ ಜನ ನಾವೇ ಹಾಡ್ತಾ ಇರ್ತೀವಿ, ಯಾರು ಬಹಳ ಜನ ಬಂದ್ಬಿಡೋ ಜೋಶ್ ಬಂತು ನಮಗೆ. ಅವಂತರ ನಮ್ಮ ಮೇಲೆ ದೇವ್ರು ಬಂದಂಗೆ ಮನ ಮಾಡ್ತಾ ಇದ್ದಾರೆ ಜೋಶ್. ಅಂದ್ರೆ ನಾನು ಹೇಳ್ತಿರ್ಲಿ ಅಂದ್ರೆ ಒಬ್ಬರೇ ಇಲ್ಲಿ ಸಾವಿರ ಜನ ಇರಲಿ, ಭಾವ ಒಂದೇ ಇರಬೇಕು. ಭಾವ ಇಲ್ಲದ ಭಜನೆ ಅದು ಯಾವ ಉಪಯೋಗಕ್ಕೂ ಬರಲ್ಲ. ಆಮೇಲೆ ಭಜನೆಯಲ್ಲಿ ನಾವು ಅರ್ಥವನ್ನ ಭಾವಿಸಿ ಹೇಳ್ಬೇಕು. ಭಜನೆಯಲ್ಲಿ ಅರ್ಥವನ್ನ ಭಾವಿಸ್ಬೇಕು. ಆಮೇಲೆ ತಾಳನು ತಾಳ ಸಾಮಾನ್ಯವಾಗಿ ಭಾವ ಬರ್ಬೇಕಂದ್ರೆ ನಮ್ಮಲ್ಲಿ ತಾಳದಾಗ ಚೆನ್ನಾಗಿ ಬಂದ್ರೆ ಖಂಡಿತವಾಗೂ ಭಾವ ಬರುತ್ತೆ. ಆಮೇಲೆ ಭಾವಕ್ಕೂ ಮುಖ್ಯ ಅರ್ಥದ ಅನುಸಂಧಾನ ಮಾಡಬೇಕು. ಇಲ್ಲಿ ಹೇಳ್ತು ನೋಡಿ, ಹರಿಭಜನೆ ಮಾಡು ನಿರಂತರ ಪರಗತಿಗೆ ನಿರ್ಧಾರ ಅಂತ ವಾದಿರಾಜ ಸ್ವಾಮಿ ಹೇಳಿದ್ರೆ ಹರಿಭಜನೆಯನ್ನ ಮಾಡು, ಅವಾಗ ನೀನು ಮುಕ್ತಿಯನ್ನು ಸೇರಲಿಕ್ಕೆ ಸಾಧ್ಯವಾಗುತ್ತೆ ಅಂತ. ಅಂದ್ರೆ ಭಜನೆಗಿರುವ ಶಕ್ತಿ ಎಂತಂತ ನಾವು ಊಹೆ ಮಾಡ್ಬೋದು. ಅದಕ್ಕೆ ಹೇಳ್ತಾರೆ ನೋಡಿ, ಬೆಂಕಿಯ ಕಿಡಿ ಬಿದ್ದರೆ ಹತ್ತಿಯ ಬೆಟ್ಟವೇ ಭಸ್ಮೀಭೂತವಾಗುತ್ತೆ, ಭಗವನ್ನಾಮೋಚರಣೆಯಿಂದ ಪಾಪವೆಂಬ ಪರ್ವತ ಭಸ್ಮವಾಗುತ್ತೆ. ಹೇ ಮಾನವ, ಭಗವನ್ನಾಮ ಸಂಕೀರ್ತನೆಗಳಲ್ಲಿ ತೊಡಗಿದ್ರೆ ನೀನು ಖಂಡಿತವಾಗೂ, ಯಾಕಂದ್ರೆ ನೋಡಿ ಎಷ್ಟು ಚೆನ್ನಾಗಿದೆ, ಹೊರಗೆ ಹೊರಟ ಉಸಿರು ಮತ್ತೆ ಒಳಗೆ ಬರುತ್ತದೆ ಎಂಬ ನಂಬಿಕೆ ಎಲ್ಲಿದೆ? ಅದಕ್ಕೊಂದು ಭಜನೆ ಬರುತ್ತೆ. ಈ ಕ್ಷಣ ಮಾತ್ರವೇ ನಿನ್ನದು ನೋಡು, ಈ ಕ್ಷಣ ಮಾತ್ರವೇ ನಿನ್ನದು ನೋಡು. ಈ ಕ್ಷಣ ಮಾತ್ರ ಪ್ರೆಸೆಂಟ್ ಅಷ್ಟೇ ನಮ್ದು ಅಲ್ವಾ? ನಾವು ನೆಕ್ಸ್ಟ್ ಬದುಕಿರ್ತೀವಿ ಅಂತ ಯಾರು ನೀವು ಗ್ಯಾರಂಟಿ ಕೊಡ್ತೀರಾ? ನಾವು ಮನೆಗೆ ಹೋಗೋಷ್ಟೊತ್ತಿಗೆ ಪ್ರಾಣ ಹೋಗ್ಬೋದು ಅಲ್ವಾ? ಅಂದ್ರೆ ಈ ಕ್ಷಣ ಬಹಳ ಇಂಪಾರ್ಟೆಂಟ್. ಅದಕ್ಕೆ ವರ್ತಮಾನದಲ್ಲಿ ಬದುಕಬೇಕು. ಆ ವರ್ತಮಾನದಲ್ಲಿ ಬದುಕಬೇಕಾದ್ರೆ ನಾವು ಭಜನೆಗಳನ್ನ ಮಾಡಬೇಕು. ಅಂದ್ರೆ ಯಾವಾಗ ಪ್ರಾಣ ಹೋಗುತ್ತೋ ಗೊತ್ತಿಲ್ಲ ಅಂತ ಹೇಳ್ತಾ ನೋಡಿ, ಹೇ ಮಾನವ, ನಿರಂತರ ಭಗವನ್ನಾಮ ಗುಣಕೀರ್ತನೆಗಳಲ್ಲಿ